ಎಸ್ ರೆಡಿ. ಹೇಗಿತ್ತು ಮೇಡಮ್ ತುಮಕೂರಲ್ಲಿ ರೆಸ್ಪಾನ್ಸ್? ತುಮಕೂರು ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಬಂದ ತಕ್ಷಣನೇ ನಾವು ಬೆಳಗ್ಗೆ ಬಂದ್ವಿ, ರ್ಯಾಲಿ ಇತ್ತು. ಬಂದ ತಕ್ಷಣನೇ ನಾವು ಬೆಳಗ್ಗೆ ಯಾರು ಜನ ಇರಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ಪಾಪ ಎಲ್ಲ ಮನೇಲಿರೋರೆಲ್ಲ ಆಚೆ ಬಂದು ಹಾಯ್ ಮಾಡಿ ಅವ್ರಿಗೆಲ್ಲ ನಾವು ಹೇಳಿದ್ವಿ ಸಂಜೆ ಫಂಕ್ಷನಿಗೆ ಬನ್ನಿ ಅಂತ ಅಂದ್ವಿ. ಪಾಪ ಎಲ್ಲರೂ ಬರ್ತೀವಿ ಅಂತ ಅಂದ್ರೆ. ಅಂಡ್ ಸ್ಕೂಲ್ ಸ್ಟೂಡೆಂಟ್ಸು ಕಿಟಕಿಯಿಂದಾನೇ ಹಾಯ್ ಮಾಡ್ತಾ ಇದ್ರು. ಎಲ್ಲ ತುಂಬಾ ಜನ ಕ್ರೌಡ್ ಬಂದಿದ್ರು, ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಆಮೇಲೆ ಒಬ್ರು ಮನೆಗೆ ಹೋಗಿದ್ವಿ, ಫ್ಯಾನ್ ಅಂದ್ರೆ ವಿನ್ ಆಗಿದ್ರು. ಒಂದ್ ಪ್ರಶ್ನೆ ಕೇಳಿದ್ವಿ ಕಲರ್ಸ್ ಕನ್ನಡದಿಂದ, ಸೊ ಅವ್ರು ವಿನ್ ಆಗಿದ್ರು. ಅವ್ರ ಮನೆಗೆ ಹೋಗಿ ತಿಂಡಿ ಎಲ್ಲ ಮಾಡಿದ್ವಿ. ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು, ಟ್ರೀಟ್ ಮಾಡಿದ್ರು. ಅಂಡ್ ಪಾಪ ಗಿಫ್ಟ್ ಎಲ್ಲ ಕೊಟ್ಟು ಕಳ್ಸಿದ್ರು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ನ ನೋಡಿದ ತಕ್ಷಣ ನಾನು ಅದೇ ಅಂದ್ರೆ ಒಬ್ರು ವಯಸ್ಸಾದವ್ರ ಅಂಕಲ್ ಬಂದಿದ್ರು. ಅವ್ರು ಕೇಳಿದೆ ನಮಸ್ಕಾರಮ್ಮ ಅಂದ್ರೆ ನಮಸ್ಕಾರ, ನಿಮ್ನ ನೋಡ್ತೀವಿ ಬೈಕೊಳ್ತೀವಿ ನಾವು ಸೀರಿಯಲ್ ಅಲ್ಲಿ ಅಂತ ಅಂದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಬೈಕೊಂಡ್ರೆ ನಮ್ಗೆ ಖುಷಿ ಅಂತ ಹೇಳಿದ್ವಿ. ಬಿಕಾಸ್ ನನ್ನ ಪಾತ್ರ ಆಗಿರೋದು ನೆಗೆಟಿವ್ ಶೈಡು. ಎಲ್ಲರೂ ತುಂಬಾ ಬೈಕೊಳ್ತಾ ಇತ್ತು, ಯಾಕಂದ್ರೆ ತುಂಬಾ ಕಾಟ ಕೊಡ್ತೀನಲ್ವಾ ಚಾರುಗೆ, ಹಾಗೆ ಮನೆಯವ್ರಿಗೆಲ್ರಿಗೂ ತುಂಬಾ ಕಾಟ ಕೊಡ್ತೀನಿ. ಸೊ ಬೈಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ, ಬೈಕೊಳ್ಳಿ. ಅಂಡ್ ನೀವು ಬೈಕೊಂಡಷ್ಟು ನನಗೆ ಖುಷಿನೇ. ಥ್ಯಾಂಕ್ ಯು. ನಿಮ್ಮನ್ನ ನೋಡಿ ಐಡೆಂಟಿಫೈ ಮಾಡೋದು. ಹೌದು, ಖಂಡಿತ. ನಾವು ಆಕ್ಚುಲಿ ಇವಾಗ ಯೂಶಲಿ ಸೀರಿಯಲ್ ಇರ್ತೀವಲ್ವಾ ಶೂಟಿಂಗ್ ಅಲ್ಲಿ, ಬಟ್ ಇವತ್ತು ಸ್ವಲ್ಪ ಚೇಂಜ್ ಇರ್ಲಿ ಅಂತ ಚೂಡಿದಾರದಲ್ಲಿ ಬಂದಿದೆ. ಸೊ ಅದ್ರಲ್ಲೂ ಕಂಡುಹಿಡ್ಬಿಟ್ಟು ವೈಶಾಖ ಅಂತ ಇದ್ರು. ಖುಷಿ ಆಯ್ತು. ಅವ್ರು ರೆಕಗ್ನೈಸ್ ಮಾಡ್ತಾರಲ್ಲ, ನಾವು ಮೇಕಪ್ ಇರ್ಲಿ ಮೇಕಪ್ ಇಲ್ಲದೆ ಇರ್ಲಿ ಹೆಂಗೆ ಇದ್ರು ನಮ್ನ ರೆಕಗ್ನೈಸ್ ಮಾಡಿ ಮಾತಾಡಿಸ್ತಾರೆ, ಪ್ರೀತಿ ತೋರಿಸ್ತಾರೆ. ಅದು ತುಂಬಾ ಖುಷಿ ಆಗುತ್ತೆ. ಅಯ್ಯೋ ಬೇಜಾನ್ ಸತಿ ಆಗಿದೆ ನನಗಂತೂ. ಬಿಕಾಸ್ ನಾನು ಮಾಡ್ಕೊಂಡ್ ಬಂದಿರೋದೆಲ್ಲ ಆಲ್ಮೋಸ್ಟ್ ನೆಗೆಟಿವ್ ಪಾತ್ರಗಳೇ. ಸೊ ಸ್ಪೆಷಲಿ ರಾಮಾಚಾರಿಗೆ ಬಂದ್ಮೇಲಂತೂ ಎಷ್ಟು ಬೈತಿದ್ದಾರೆ ಅಂತ ಅಂದ್ರೆ, ಎಷ್ಟಮ್ಮ ಕಾಟ ಕೊಡ್ತೀಯಾ, ಎಷ್ಟಮ್ಮ ಮಾತಾಡ್ತೀಯಾ. ಆಮೇಲೆ ಸ್ಪೆಷಲಿ ನಮ್ಮ ಮಾವನ್ ಕ್ಯಾರೆಕ್ಟರ್ನ ಸಾಯಿಸೋದಿತ್ತು, ಅಂದ್ರೆ ಶಂಕರ್ ಅಶ್ವಥ್ ಅವ್ರನ್ನ ಸಾಯಿಸೋ ಸೀನ್ ಇತ್ತಲ್ವಾ, ಅವಾಗ ನಾನು ಅವ್ರಿಗೆ ಮುಖದ ಮೇಲೆ ಪಿಲ್ಲೋ ಇಟ್ಬಿಟ್ಟು ಸಾಯಿಸಕ್ ಹೋಗ್ತಾ ಇರ್ತೀನಿ. ಅವಾಗ ನಮ್ಮ ಮಾವನ್ ಫೋನ್, ಅಂದ್ರೆ ನನ್ನ ರಿಯಲ್ ಮಾವನ್ ಫೋನ್ ಮಾಡಿದ್ರಂತೆ, ಹುಷಾರಾಗಿದ್ಯಾ, ನಿನ್ ಸೊಸೆ ನಿನ್ಗೆ ಏನೂ ಮಾಡಿಲ್ಲ ಅಲ್ವಾ ಅಂತ ಕೇಳಿದ್ರಂತೆ. ಸೊ ಈ ತರ ಎಲ್ಲ ಆಗಿದೆ. ಬೈತಾರೆ, ಬಟ್ ಸಿಕ್ಕಾಪಟ್ಟೆ ಬೈತಾರೆ. ಬಟ್ ಅವ್ರು ಬೈದಷ್ಟೇ ನನಗೆ ಖುಷಿ, ಯಾಕಂದ್ರೆ ನನ್ನ ಪಾತ್ರ ಅಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ. ಇಲ್ಲ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನಗೆ ಪಾಸಿಟಿವ್ ರೋಲ್ಗಿಂತ ನೆಗೆಟಿವ್ ಶೇಡ್ಸ್ ತುಂಬಾ ಇಷ್ಟ. ಬಿಕಾಸ್ ಅದ್ರಲ್ಲಿ ತುಂಬಾ ವೇರಿಯೇಷನ್ಸ್ ಇರುತ್ತೆ ಆಕ್ಟ್ ಮಾಡೋದಕ್ಕೆ. ನೆಗೆಟಿವ್ನು ಮಾಡ್ಬೋದು ಅಂಡ್ ಪಾಸಿಟಿವ್ನು, ಅಂದ್ರೆ ನಾಟಕನೂ ಮಾಡ್ಬೋದು, ಚೆನ್ನಾಗಿರೋ ತರ ನಾಟಕ ಆಡ್ಬೋದು, ಎಲ್ಲ ತರನು ಅಂದ್ರೆ ಆ ಪಾತ್ರ ಎಲ್ಲಾ ತರ ವೇರಿಯೇಷನ್ಸ್ ಕೊಡ್ಬೋದು. ಹಾಗಾಗಿ ನನಗೆ ನೆಗೆಟಿವ್ ಪಾತ್ರ ತುಂಬಾನೇ ಇಷ್ಟ. ಅಂಡ್ ಎಲ್ಲರನ್ನು ಗೋಳು ಹೊಯ್ಕೊಳ್ಳಕ್ಕೆ ಒಂಥರ ಮಜಾ ಸಿಗುತ್ತೆ, ಅದಕ್ಕೋಸ್ಕರ. ಥ್ಯಾಂಕ್ ಯು. ಹೌದು, ಚಾರು ಜಾಸ್ತಿ ಇಷ್ಟನಾ ರಾಮಾಚಾರಿ ಜಾಸ್ತಿ ಇಷ್ಟ? ಇಬ್ರು ಇಷ್ಟ. ಓಕೆ, ಯಾರ್ ಕ್ಯಾರೆಕ್ಟರ್ ಇಷ್ಟ ಆಗಲ್ಲ? ಇವ್ರದ್ದು ಯಾಕೆ ಇಷ್ಟ ಆಗಲ್ಲ? ಚಾರು ನೈ ಅನ್ನಿಸ್ತಾರ, ಅದಕ್ಕೆ ಅವರು. ಅಯ್ಯೋ, ಚಾರು ನಯ್ಯೋ ಅನ್ಸಿಲ್ಲ ಅಂದ್ರೆ ಸೀರಿಯಲ್ ನಡಿಬೇಕಲ್ಲ. ಮತ್ತೆ ಅವ್ರು ಬೋರ್ಡ್ ಮಾಡ್ಕೊಂಡು ಅವ್ರಿಗೋಸ್ಕರ ಮಾಡ್ಕೊಂಡು ಹೆಂಗ್ ಮಾಡ್ಕೊಂಡಿದಾರ ನೋಡಿ ಅವರು. ಚಾರು ಬಂದ್ರು, ಚಾರು ಅವರು. ಇವ್ರು ಬಾರಿ ಹಿಂಸೆ ಕೊಡ್ತಾರ ಚಾರಿಗೆ. ಅಮ್ಮದು ನೋಡಲ್ಲ ಅವರು. ಸರಿ, ಏನ್ ಮಾಡ್ಬೇಕು ಅವ್ರು ಮತ್ತೆ? ಏನ್ ಮಾಡ್ಬೇಕು, ಒಳ್ಳೇದಾಗ್ಬೇಕು, ಒಳ್ಳೇದ್ ಮಾಡ್ಬೇಕು ಅವ್ರಿಗೆ. ಓಕೆ, ಅವ್ರು ಒಳ್ಳೇದ್ ಮಾಡಿದ್ರೆ ಸೀರಿಯಲ್ ಮುಂದೆ ನಡಿಬೇಕಲ್ಲ. ನಡಿದೇನಾಗುತ್ತೆ ಹೇಳಿ ಮೇಡಮ್ ಅವ್ರೆ. ಅದೇ ಅವ್ರಿಬ್ರು ಇಲ್ಲ ಅಂದ್ರೆ ನೀವು ಸೀರಿಯಲ್ ನೋಡ್ತೀರಾ? ಹೌದು, ನೋಡ್ತೀವಿ. ಸೀರಿಯಲ್ ನೋಡಲ್ಲ, ರಾಮಾಚಾರಿ ಚಾರು ಇಲ್ಲ ಅಂದ್ರೆ ನೋಡಲ್ಲ. ರಾಮಾಚಾರಿ ಇದ್ರೆ ಅಲ್ಲ, ಇವ್ರು ಇದ್ರೆ ಅಂದ್ರೆ ನೋಡ್ತೀವಿ. ತುಂಬಾ ಚೆನ್ನಾಗಿ ನೋಡ್ತೀವಿ. ವಿಲನ್ಸ್ ಇಲ್ಲ ಅಂದ್ರೆ ಸೀರಿಯಲ್ ನೋಡ್ತೀರಾ? ವಿಲನ್ಸ್ ಇಲ್ಲ ವಿಲನ್ಸ್ ಇಲ್ಲ ಅಂದ್ರೆ ಸೀರಿಯಲ್ ನಡೆಯೋದೇ ಇಲ್ವಲ್ಲ? ನಡೆಯುತ್ತಲ್ಲ, ಯಾಕೇನ್ ನಡೆಯಕ್ಕಾಗಲ್ವಾ? ನಡೆಯುತ್ತೆ, ಬಟ್ ನೀವ್ ಎಕ್ಸ್ಪೆಕ್ಟ್ ಮಾಡೋ ರೇಂಜ್ ಗೆ ಕಂಟೆಂಟ್ ಸಿಗ್ಬೇಕಲ್ಲ. ವಿಲನ್ಸ್ ಎಲ್ಲಾದ್ರೂ ಒಬ್ಬೊಬ್ರು ಇದ್ದೇ ಇರುತ್ತೆ, ಆದ್ರೆ ಇಲ್ಲ ಒಬ್ರು ಇರ್ಬೇಕು. ಆದ್ರೆ ಇಲ್ಲಿ ಇಬ್ರು ಬಿದ್ದಾರಲ್ಲ. ಇವ್ರಿಬ್ರಲ್ಲಿ ತುಂಬಾ ಜಾಸ್ತಿ ಕಾಟ ಕೊಡೋದು ಯಾರು? ವೈಶಾಖ. ಜೈಲಲ್ಲಿ ಇದ್ರು ನೋಡಿ ಅವ್ರ ತಂಗಿ ಕಲ್ಸ್ಬಿಟ್ಟು ಏನೇನ್ ಮಾಡ್ತಾವ್ರೆ. ಕಾಲ್ ಸರಿ ಇಲ್ಲ ಅಂತ ಪಾಪ ಚಾರು ಬೋಡನೆ ಮಾಡಿಸ್ಬಿಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಪುಷ್ಪಲತಾ. ಎಷ್ಟು ವರ್ಷದಿಂದ ಸೀರಿಯಲ್ ನೋಡ್ತಿದ್ದೀರಾ? ಬಂದಾಗಿಂದ ನೋಡ್ತಾನೆ ಇದೀವಿ. ಓಕೆ, ಮತ್ ಯಾರ್ ಕ್ಯಾರೆಕ್ಟರ್ ನಿಮ್ಗೆ ತುಂಬಾ ಲೈಕ್ ಆಯ್ತು? ಚಾರುದ, ರಾಮಾಚಾರಿದ, ಅಥವಾ ವಿಲನ್ಸ್ ಗಳದ? ನಂಗೆ ಚಾರು ಲೈಕ್ ತುಂಬಾ ಇಷ್ಟ ಆಯ್ತು. ಯಾಕೆ? ನಂಗೆ ಅವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ, ಅವ್ರ ಮಾತು. ಯಾಕೆ ಚಾರು ಅವರು ನಿಮ್ ತರನೇ ಇದಾರೆ, ನಿಮ್ ತರನೇ ಕ್ಯಾರೆಕ್ಟರೈಸೇಷನ್ ಆಗಿದೆ ಅಂತ? ಹೌದು, ಮತ್ತೆ ಅವ್ರ ಹೇರ್ ಸ್ಟೈಲ್, ಅವ್ರ ಸ್ಯಾರಿ ಸಕ್ಕತ್ ಇಷ್ಟ ನಂಗೆ ಅವ್ರಂದ್ರೆ. ಚಾರು ಅವ್ರು ಸಿಕ್ಕಿದ್ರೆ ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿರೋ ಜೊತೆ? ಹಗ್ ಮಾಡ್ಬೇಕು, ಒಂದ್ ಫೋಟೋ ತಗೋಬೇಕು. ಓಕೆ, ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.